ವೆಲ್ಕಮ್ ಬ್ಯಾಕ್ ಟು ಟೆನ್ನಿಸ್ ಎಕ್ಸ್ಪ್ಲೋಷನ್ ಫ್ಯಾಮಿಲಿ ಸೂಪರ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಅಂತೂ ನಂಗೆ ತುಂಬ ಕಷ್ಟ ಆಗ್ಬಿಡ್ತು. ಯಾಕೆಂತಂದರೆ ನಾವು ನಿನ್ನೆ ಅವನಿಗೆ 1.5 ವರ್ಷದ ವ್ಯಾಕ್ಸಿನ್ ಹಾಕ್ಸಿದ್ವಿ. ಅವನಿಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ತುಂಬ ಸ್ವೆಲ್ಲಿಂಗ್ ಆಗಿ ಕಾಲಿಗೆ ಎತ್ತಕ್ಕಾಗದೇ ಇರೋಷ್ಟು ಅವನಿಗೆ ನೋವಾಗೋಯಿತು ಮತ್ತು ಜ್ವರನೂ ಬಂದುಬಿಡ್ತು ಅವನಿಗೆ. ನಾವೇ ನಿಲ್ಲಿಸ್ತೀವಿ ಅಂದ್ರೂ ಅವನಿಗೆ ನಿಂತ್ಕೊಳ್ಳೋಕ್ಕಾಗದೇ ಇರೋಷ್ಟು ಕೈ ಕಾಲು ಮೂವ್ ಮಾಡದೇ ಇರೋಷ್ಟು ಅವನಿಗೆ ತುಂಬಾ ನೋವಾಗೋಯಿತು. ನೈಟ್ ಅಂತ ಹೇಳೋದೇ ಬೇಡ, ಅವನೆಲ್ಲೂ ಓಡಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿ ಒಂದು ಸುತ್ತಮುತ್ತ ಆಟ ಸಾಮಾನುಗಳನ್ನೆಲ್ಲ ಇಟ್ಟು ಒಂದೊಂದೇ ಅವನ ಮುಂದೆ ತೋರಿಸ್ತಾ ಅದು ಹೇಗೆ ಏನು ಅಂತ ಹೇಳ್ತಾ ಇದ್ದೆ. ಸ್ಟಿಲ್ ಆದರೆ ಅವನ ಪೇನಲ್ಲಿ ಅವ್ನು ಆಟ ಆಡ್ಬೇಕು ಅನಿಸಿದ್ರು ಅವ್ನಿಗೆ ಆಡೋಕ್ಕಾಗ್ತಿರ್ಲಿಲ್ಲ. ಎಲ್ಲೋ ಮಧ್ಯದಲ್ಲಿ ಅವನಿಗೆ ಅಕ್ಷಿ ಅಂದಾಗ ಅವ್ನು ಸ್ಮೈಲ್ ಮಾಡ್ತಿದ್ದ, ಬಿಟ್ಟರೆ ಅವನಿಗೆ ಆ ನೋವಲ್ಲಿ ಸ್ಮೈಲ್ ಮಾಡೋದಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಕಷ್ಟ ಆಗ್ತಾಯಿತ್ತು. ನಮಗೇನೋ ಚಿಕ್ಕಪುಟ್ಟ ಗಾಯ ಆದರೆ ತಕ್ಕೊಳಕ್ಕಾಗಲ್ಲ, ಇನ್ನು ಸ್ವೆಲ್ಲಿಂಗ್ ಆಗಿ ಮೂವ್ ಮಾಡೋಕ್ಕಾಗದೇ ಇರೋ ಕಾಲು ಎತ್ತಕ್ಕಾಗದೇ ಇರೋಷ್ಟು ನೋವು ಅಂದರೆ ಮಕ್ಕಳಿಗೆ ಹಿಂಗೆ ಅನಿಸುತ್ತೆ ಅಲ್ವಾ. ನನಗಂತೂ ನೋಡಿ ತುಂಬ ಕಷ್ಟ ಆಯಿತು. ಅದಾದಮೇಲೆ ಅವನೇ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ದ, ಬಟ್ ಸ್ಟಿಲ್ 2 ಹೆಜ್ಜೆ ಇಟ್ಟ, ಆಮೇಲೆ ನಾವು ನಿಂತ್ಕೊಳ್ಳೋಕ್ಕಾಗಲಿಲ್ಲ. ವಾಕ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಸರಿ ಅಂದ್ಬಿಟ್ಟು ನಾನೇ ಅವನಿಗೆ ಚೇರ್ ಮೇಲೆ ಕೂರಿಸ್ಬಿಟ್ಟು ಒಂದು ಸ್ವಲ್ಪ ಬೌಲಲ್ಲಿ ಕಡಲೆಪುರಿ ಹಾಕ್ಬಿಟ್ಟು ಅವನು ಆರಾಮಾಗಿ ತಿಂತಾ ಇದ್ದ. ಅದಾದಮೇಲೆ ನನಗೆ ತುಂಬ ಜ್ವರ ಇದ್ದಿದ್ದರಿಂದ ನಾನು ಅವನಿಗೆ ಸ್ನಾನ ಏನೂ ಮಾಡ್ಸೋಕ್ಕಾಗಿರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ವೈಪ್ಸೆಲ್ಲ ನಾನು ಜಸ್ಟ್ ಒಂದು ಬಾಡಿನೆಲ್ಲ ಹಾಗೆ ವಾಶ್ ಮಾಡ್ಕೊಂಡೆ, ರಬ್ ಮಾಡಿ ಸ್ವಲ್ಪ ಸ್ನೋ ಪೌಡರೆಲ್ಲ ಹಾಕಿ ಅಂತ ಒಳ್ಳೆ ರೆಡಿ ಮಾಡಿ ಅನ್ನಂಗೆ ಏನೋ ಫೋಟೋ ತೊಗೊಂಡು ಅದು ಹೊರಗಡೆ ಹೋಗೋ ರೇಂಜಿಗೆ ರೆಡಿ ಮಾಡಿದ್ದೆ. ಅವನಿಗೆ ಅದರ್ ಫೇಸ್ ನಮಗೆ ನೋಡೋಕ್ಕಾಗ್ತಾರಲ್ಲ, ಯಾವಾಗಲೂ ಹೊರಗು ಅಂದರೆ ಔಟ್ಸೈಡು ಆಟ ಆಡಿಕೊಂಡು ಗೇಟ್ ಹತ್ರ ಅದು ಇದು ಅಂದ್ಕೊಂಡಿದ್ದು, ಅಷ್ಟು ಅದೆಲ್ಲ ನೋಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಸರಿ ಆಯ್ತು ಅಂತ ಹೇಳಿಬಿಟ್ಟು ಅವನು ರೆಡಿ ಮಾಡೋಲ್ಲ ಆದಮೇಲೆ ಅವನಿಗೆ ಒಳಗೆ ಮಳೆ ಬರ್ತಿದ್ದಿದ್ದ ಕಾರಣ ಅವ್ನಿಗೆ ಹೊರಗಡೆ ಕರ್ಕೊಂಡು ಹೋಗಲಿಲ್ಲ. ಗೇಟ್ ಹತ್ರ ಇಲ್ಲೇ ಅವನೇ ಒಳಗಡೆ ಟ್ರೈನ್ದು ಟ್ರ್ಯಾಕ್ ಇತ್ತು. ಸೊ ಟ್ರೈನ್ ಟ್ರ್ಯಾಕ್ನೆಲ್ಲ ಹಾಕಿಬಿಟ್ಟು ಅವನಿಗೆ ಟ್ರೈನೆಲ್ಲ ಹಾಕಿ ಅದನ್ನ ಸೆಟ್ ಮಾಡಿಕೊಡ್ತಿದ್ದೆ. ಒಂದು 2 ಮಿನಿಟ್ಸ್ ನೋಡ್ದೆ, ಆಮೇಲೆ ನನಗೆ ಕೂರೋಕ್ಕಾಗಲಿಲ್ಲ, ತುಂಬ ಕಷ್ಟಪಟ್ಟ ಎದ್ದೊಳಕ್ಕೆ. ನಿಧಾನವಾಗಿ ಹಂಗೋ ಅಯ್ಯೋ ಅಂದ್ಕೊಂಡು ಎದ್ದೊಳಕ್ಕೆ ಕೂಡ ಟ್ರೈ ಮಾಡಿ ಎದ್ದೆ 2 ಹೆಜ್ಜೆ ಇಟ್ಟಷ್ಟೇ, ಅವನ ಕೈಲಿ ಆಗಲೇ ಇಲ್ಲ. ಇದೇ ಥರ ನಿಮ್ಮ ಮನೇಲೂ ಆಗ್ತಾನೆ ಇರುತ್ತೆ ವ್ಯಾಕ್ಸಿನ್ಸ್ ಹಾಕಿದಾಗ. ಸೊ ನೀವು ಅದನ್ನು ಹೇಗೆ ಫೇಸ್ ಮಾಡ್ತೀರಾ, ಮತ್ತು ನೀವು ಯಾವ ಥರ ವ್ಯಾಕ್ಸಿನ್ ಹಾಕಿಸಿದಾಗ ಸಂದರ್ಭದಲ್ಲಿ ಮಗುನ ಕೇರ್ ಮಾಡ್ಬೋದು, ಯಾವ ಥರ ನಾವು ಅದು